ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ನಾವಿವತ್ತು ನನ್ನ ಫೇವ್ರೆಟ್ ಟೆಂಪಲ್ ಹೋಗ್ತಾ ಇದ್ದೀವಿ. ನಾನು ಹೋಗೋ ಒಂದು ಸ್ಪೆಸಿಫಿಕ್ ಟೆಂಪಲ್ಸ್ ಇದೆ. ಆ ಟೆಂಪಲಿಗೆಲ್ಲ ಒಂದೊಂದು ಸ್ಟೋರಿ ಇದೆ. ಸೊ ಫಸ್ಟ್ ನಾನು ಸ್ಟೋರಿ ಹೇಳಿ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ಯಾವ ಟೆಂಪಲ್ ಅಂತ. ಸೊ ನಾನು ಫಸ್ಟ್ ಆ ಟೆಂಪಲ್ ಬಂದ್ಬಿಟ್ಟು ಹೇಗೆ ಅಂದರೆ, ನಾನು ದೀರು ಒಂದೇ ಇಂಜಿನಿಯರಿಂಗ್ ಕಾಲೇಜ್ ಹೋಗಿದ್ದು. ನಮ್ದೊಂದು ಗ್ಯಾಂಗ್ ಇತ್ತು. ನಮ್ಗೆ ಯಾವಾಗ ಬೋರ್ ಆಗ್ತಿದೆ, ಸರಿ ಇವತ್ತು ಬೇಡ ಬಂಕ್ ಮಾಡೋಣ ಕ್ಲಾಸ್ ಅಂತ ಹೇಳಿ ಆ ಟೆಂಪಲ್ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಹತ್ರ ಎಲ್ಲ ಗಾಡಿ ಇರಲಿಲ್ಲ. ಹೇಗೋ ಅರೇಂಜ್ ಮಾಡಿಕೊಂಡು ಹೆಲ್ಮೆಟ್ಸ್ ಇಲ್ದಿರ, ಇವಾಗ ಡ್ರೈವ್ ಮಾಡಬಾರ್ದು ಹೆಲ್ಮೆಟ್ಸ್ ಇಲ್ದಿರ, ದಟ್ ಇಸ್ ಟ್ರೂ. ಬಟ್ ದೆನ್ ಆ ಟೈಮಲ್ಲಿ ನಮಗೆ ಸಿಗಲಿಲ್ಲ. ಸೊ ಹಾಗಾಗಿ ಹಂಗೆ ಪೊಲೀಸ್ ಅವ್ರ ಹತ್ರ ಎಲ್ಲ ತಪ್ಪಿಸ್ಕೊಂಡು ಹೇಗೋ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಅದು ನಮ್ಮ ಚಿಲ್ಔಟ್ ಸ್ಪಾಟ್ ಇತ್ತು. ಅದರ ಹತ್ರನೇ ಇನ್ನೊಂದು ಸ್ಪಾಟ್ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಬೈ ಈವ್ನಿಂಗ್ ಕರೆಕ್ಟಾಗಿ ಕಾಲೇಜ್ ಮುಗಿಯೋ ಟೈಮಿಗೆ ಬರ್ತಾ ಇದ್ವಿ. ಸೊ ಮನೇಲಿ ಗೊತ್ತಾಗ್ತಾ ಇರಲಿಲ್ಲ, ಇವ್ರೇನು ಕಾಲೇಜ್ ಹೋಗ್ತಿದ್ದಾರೆ ಅನ್ಕೊಳ್ತಾ ಇದ್ರು. ಬಟ್ ನಾವು ಬಂಕ್ ಮಾಡ್ತಾ ಇದ್ವಿ. ಹೋಪ್ಫುಲಿ ನಮ್ಮಮ್ಮ ನೋಡದೇ ಇದ್ರೆ ಸಾಕು ಈ ವಿಡಿಯೋನ. ಸೊ ಈ ಟೆಂಪಲ್ ಬಂದ್ಬಿಟ್ಟು ಕಬ್ಬಾಳಮ್ಮ. ನೀವು ಕೇಳಿರ್ತೀರ, ತುಂಬಾ ಪವರ್ಫುಲ್ ಗಾಡ್. ಸೊ ಈ ಟೆಂಪಲ್ ನಮಗೆ ತುಂಬಾ ಹತ್ರ. ಏನಕ್ಕಂದ್ರೆ ನಾವು ಪ್ರತಿ ಸರಿ ಟ್ರೆಕ್ಕಿಂಗ್ ಹೋಗ್ತೀವಿ. ಇಲ್ಲಿ ಕೆಳಗಡೆ ಕೆಳಗಡೆ ಪ್ರಾಪರ್ ದೇವಸ್ಥಾನ ಇದೆ, ಮೇಲೆ ಒಂದು ಪುಟಾಣಿ ಗುಡಿ ಇದೆ. ನಾವು ಯೂಶಲಿ ಟ್ರೆಕ್ ಮಾಡ್ತೀವಿ. ಈ ಕಡೆ ಸ್ವಾಮಿ ಕಾರ್ಯನೂ ಆಗುತ್ತೆ, ಸ್ವಕಾರ್ಯನೂ ಆಗುತ್ತೆ. ಸೊ ಹಾಗಾಗಿ ನಾವು ಟ್ರೆಕ್ ಮಾಡ್ತೀವಿ. ಅಲ್ಲಿ ಮೇಲೆ ನೀವು ಎಷ್ಟು ಕಷ್ಟಪಟ್ಟು ಹತ್ತು ಹೋದ್ರೂ ಅಲ್ಲಿ ನಿಮಗೆ ಪ್ರೋಕ್ಷಣೆ ಮಾಡ್ತಾರೆ, ನೀರು ಹಾಕ್ತಾರೆ. ಸೊ ಅದು ಬಿದ್ಮೇಲೆ ನಿಮಗೆ ಅದು ಹತ್ತು ಬಂದಿರೋದು ಸುಸ್ತೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಸೊ ಇದು ನನ್ನ ಫೇವ್ರೆಟ್ ಗಾಡ್. ನಾವು ಇನ್ನೊಂದು ಸ್ಟೋರಿ ಏನಂದರೆ, ನಾವು ಲೀಸ್ಡ್ ಹೌಸಲ್ಲಿ ಇದ್ವಿ ಮೊದಲು. ಆಲ್ಮೋಸ್ಟ್ 3 years ಇದ್ವಿ ಅಲ್ಲಿ. ಆದರೆ ಆ ಅಮೌಂಟ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇತ್ತು. ಆದರೆ ಓನರ್ ನಮಗೆ ತುಂಬ ಟಾರ್ಚರ್ ಕೊಡೋರು. ನಾವು ಕಾರಣಾಂತರಗಳಿಂದ ಬೇಗ ಹೊಸ ಮನೆಗೆ ಶಿಫ್ಟ್ ಆಗಬೇಕಾಯಿತು. ಬಟ್ ಇನ್ನು ನಮ್ಮದು ದುಡ್ಡು ಅಲ್ಲೇ ಸ್ಟಕ್ ಆಗಿತ್ತು. ಕೊರೋನಾ ಇದ್ದಿದ್ದರಿಂದ ಅವ್ರೇನು ಹೇಳಿದ್ರು ಅಂದರೆ, ಯಾರಾದರೂ ಬಂದರೆ ಕೊಡ್ತೀವಿ ಅಂತ ಹೇಳಿದರು. ಬಟ್ ನಮಗೆ ಅದು ಆ ಅಮೌಂಟ್ ಬಂದು ತುಂಬ ಕಮ್ಮಿ ಅಮೌಂಟ್ ಅಲ್ಲ. ಸೊ ಹಾಗಾಗಿ ನಮ್ಗೆ ಅರ್ಜೆಂಟಾಗಿ ಬೇಕಿತ್ತು ಕೂಡ. ಆಮೇಲೆ ನಾನು ಈ ದೇವ್ರಿಗೆ ಬೇಡ್ಕೊಂಡೆ, ಕಬ್ಬಾಳಮ್ಮಗೆ, ನೀವು ನನಗೆ ಆ ದುಡ್ಡು ವಾಪಸ್ ಸಿಕ್ಕಿದ್ರೆ ನಾನು ಮತ್ತೆ ಟ್ರೆಕ್ ಮಾಡ್ಕೊಂಡು ಬರ್ತೀನಿ ಅಂತ. ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 3 ತಿಂಗಳಲ್ಲೆಲ್ಲ ನಂಗೆ ಅಮೌಂಟ್ ವಾಪಸ್ ಸಿಕ್ತು. ನಮ್ಗೆ ನಂಬಿಕೆನೇ ಇರಲಿಲ್ಲ ವಾಪಸ್ ಸಿಗ್ಬೋದು ಅಂತ. ಬಟ್ ಸಿಕ್ತು. ಹಾಗಾಗಿ ನಾನು ದೀರು ಅವ್ರು ಇನ್ಫೋಸಿಸ್ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ವಿ ಅಲ್ಲಿಗೆ. ಸೊ ಅದು ಲಾಸ್ಟ್ ಟೈಮ್ ಹೋಗಿದ್ದು. ಈ ಸರಿ ಏನಕ್ಕೆ ಸ್ಪೆಷಲ್ ಅಂದರೆ, ಮದುವೆ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಂದು ಫೇವ್ರೆಟ್ ಟೆಂಪಲಿಗೆ. ಆ್ಯಂಡ್ ನಾನು ಒಬ್ಬಳೇ ಹೋಗ್ತಿಲ್ಲ, ನನ್ನ ಜೊತೆ ನನ್ನ ಸಿಸ್ಟರ್, ನನ್ನ ಬ್ರದರ್ ಇನ್ ಲಾ ಎಲ್ಲರೂ ಬರ್ತಿದ್ದಾರೆ. ಸೊ ಹಾಗಾಗಿ ಇದು ಒಂದು ಮೆಮೊರೇಬಲ್ ಟ್ರಿಪ್ ಇರುತ್ತೆ ನನಗೆ ಕೂಡ. ಸೊ ಫಸ್ಟ್ ಟೈಮ್ ನಾನು ಹೋಗ್ತಿರೋದ್ರಿಂದ ಎಲ್ಲರೂ ಜೊತೆ ಇರೋದು. ಸೊ ಅಲ್ಲಿ ಸಿಗೋಣ. ನಮ್ದು ತಿಂಡಿ ಕೂಡ ಆಯ್ತು. ಇವಾಗ ನೆಕ್ಸ್ಟ್ ಸ್ಟಾಪ್ ಕಬ್ಬಾಳಮ್ಮನೆ. ಇವತ್ತು ನಾವ್ ಅನ್ಕೊಂಡ್ವಿ, ಓಕೆ ನೆನ್ನೆ ಎಲ್ಲ ಮೋಡ ಇತ್ತು, ಅಷ್ಟೇನ್ ಬಿಸಿಲಿರಲ್ಲ ಅಂತ. ಅದ್ ಹಾಗೆ ನಾನೆಲ್ಲಾದ್ರೂ ಹೋಗ್ಬೇಕಂದ್ರೆ ಎಲ್ಲ ಉಲ್ಟಾನೇ ಆಗೋದು. ಸೊ ಇವತ್ತು ಬಿಸಿಲು ಚೆನ್ನಾಗೇ ಇದೆ. ಸರಿ, ಮತ್ತೆ ಹೋಗುವ, ಬಾಯ್. ಇವಳು ನನ್ನ ಸಿಸ್ಟರ್ ನೋಡಿ ಗಾಯ್ಸ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ನಂದಾನು ಅದೃಷ್ಟನು ಮುಂದೆ ಕುಂತಿದೆ. ನಾವು ಈ ಬೆಟ್ಟ ಹತ್ಬೇಕಂತಿರೋದು. ಅಲ್ಲಿ ಹಿಲ್ ಟಾಪಲ್ಲಿ ದೇವಸ್ಥಾನ ಇದೆ, ಇಲ್ಲಿಂದ ಕಾಣಿಸ್ತಿಲ್ಲ. ಸೊ ಇದು ಬೆಟ್ಟ, ಇಲ್ಲಿ ಸ್ಟೇರ್ಸ್ ಕಾಣಿಸ್ತಿರ್ಬೇಕು ನಿಮಗೆ. ಸೊ ಹೋಗೋಣ. ಟೆಲ್ ಮಿ ಯುವರ್ ಫೀಲಿಂಗ್, ಹೆಂಗೆ ಅನ್ನಿಸ್ತಿದೆ? ಅರ್ಧದಕ್ಕೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಹೆಂಗ ಅನ್ನಿಸ್ತಿದೆ ಬೆಟ್ಟ? ಇಟ್ಸ್ ಸೋ ಹ್ಯೂಜ್ ಅಲ್ಲ? ನಿಂಗೆ ಗೊತ್ತಿರ್ಲಿಲ್ಲ ನೀನ್ ಹತ್ತಿರೋ ಬೆಟ್ಟ? ಅದೇ ಅನಿಸ್ತಾ ಇದೆ, ಬೆಟ್ಟ ದೊಡ್ಡದಾಗಿರ್ಬೇಕು. ಅದೊಂದು ಏನಂತಾರೆ, ಕ್ಲಿಪ್ ಇದೆ ಅಲ್ಲ, ವೇರ್ ಇಸ್ ದ ಟೆಂಪಲ್ ಅಂತ. ಅದು ಮಾಡಬೇಕು, ವೇರ್ ಇಸ್ ದ ಟೆಂಪಲ್ ಮೀನಮ್ಮ ಅಂತ. ಆಲ್ರೆಡಿ ಅರ್ಧ ಸುಸ್ತಾಗಿದ್ದೀವಿ.
ಬೆಟ್ಟ ಹತ್ತಕ್ಕಿಂತ ಮುಂಚೆನೆ ಅಬ್ಬಾ. ಇದನ್ನ ಬೆಟ್ಟ ಅಂತಾರೆ, ಮತ್ತೆ ಮೌಂಟೇನ್ನ ದೊಡ್ಡ ಬೆಟ್ಟ. ನೈಸ್. This is sitting spot. ಇದೆ ಮೇಲೆ ಅಲ್ಲಿ ನಡಿ. Nice, come on, you can do it. Yeah, don't scream, yeah. Abba, see, this is Dari. No, yeah, I don't know that. Guys, wait for me. Wow. ನಾ ಹೇಳ್ದ ಹಾಗೆ ದಾರಿ ಸ್ವಲ್ಪ ಕಷ್ಟನೇ, ಬಟ್ ದೇವಸ್ಥಾನ ಒಳಗಡೆ ಹೋದ್ಮೇಲೆ ಆ ರಿಲೀಫ್ ಮತ್ತೆ ಎಲ್ಲೂ ಸಿಗಲ್ಲ. ಹಿ ಈಸ್ ಮೈ ಬ್ರದರ್ ಇಲ್ಲ, ದಿ ಒನ್ ಆ್ಯಂಡ್ ಓನ್ಲಿ. ಇಲ್ಲೆಷ್ಟು ಬಟರ್ಫ್ಲೈಸ್ ಇತ್ತು, ಛೇ. ಆ್ಯಂಡ್ ಹೀ ಈಸ್ ಮೈ ಹಸ್ಬೆಂಡ್. ಆ್ಯಂಡ್ ಇವರು ಪ್ರಿಟಿ ನಿಶಿ. ಅಬ್ಬಾ, ಇಲ್ಲಿ ಒಂದು ವ್ಯೂ ಇದೆ. ಐ ಶೋ ಯು ದ ವ್ಯೂ. ಎಸ್, ಡೋಂಟ್ ಲಿಟರ್. ಹೋಗಿದ್ದ ಕಡೆ ಎನ್ವಿರಾನ್ಮೆಂಟ್ ಕಾಪಾಡಿ. ನೀವೇನು ಕಸ ತೊಗೊಂಡೋಗಿರ್ತೀರ ಅದನ್ನು ನಿಮ್ಮ ಬ್ಯಾಗಲ್ಲೇ ಹಾಕೊಂಡು ವಾಪಸ್ ಬನ್ನಿ. ದಟ್ಸ್ ಹೌ ಯು ಸೇವ್ ನೇಚರ್. ಥ್ಯಾಂಕ್ ಯು. ಸೊ ದಿಸ್ ಇಸ್ ಮೈ ಹೇರ್ ಸ್ಟೈಲ್ ಫಾರ್ ಟುಡೇ. ಸೊ ಈ ಬೆಟ್ಟಕ್ಕೆ ಇನ್ನೊಂದು ಸ್ಟೋರಿ ನಾನು ಕೇಳಿರೋದೇನೆಂದರೆ, ಇಲ್ಲಿಂದ ಯಾರು ಏನು ಅಂದರೆ ಹಾರ್ಟ್ ಆಗ್ದರ ಹೋಗಿದ್ದಾರೆ, ಏನು ಬೀಳಿಲ್ಲ, ಆ ಥರ ಏನೂ ಆಗಿಲ್ಲ ಅಂತ. ವಿಚ್ ಮೀನ್ಸ್ ದೇವಿ ಈ ಬೆಟ್ಟನ ಕಾಪಾಡ್ತಿದ್ದಾಳೆ ಅಂತ. ಸೊ ಹಾಗಾಗಿ ಪ್ರತಿ ಸರಿನೂ ನಾವು ಹತ್ತಬೇಕಾದ್ರೆ ಅಯ್ಯೋ ಆಗಲ್ಲ, ಇಷ್ಟು ಸ್ಟೀಪ್ ಇದೆ ಅಂದ್ಕೊಂಡು ಹತ್ತೀವಿ. ಬಟ್ ಹತ್ತಾ ಗೊತ್ತಾಗಲ್ಲ ನಮಗೆ ಎಷ್ಟು ಸ್ಟೀಪ್ ಇದೆ ಏನು ಅಂತ. ಸೊ ಲೆಟ್ಸ್ ಗೋ. ಅರಿ ತಪ್ಪಿದ ಮಗಳು. Guys, wait for me. ಈ ಕಡೆ ಇಲ್ಲಿ ಕಾಲಿಡು. ಗೋ. The steep steps. Such a peaceful place. ಇನ್ನು ಸ್ವಲ್ಪ ದೂರ ಇದೆ ಮೆಟ್ಟಲು ಮುಗಿಯೋಕ್ಕೆ. ನೋಡಿ ಗೈಸ್, ನನ್ನ ಗಂಡ ಅಲ್ಲಿದ್ದಾರೆ. ಹಿ ಈಸ್ ಮೇಲ್ ವರ್ಷನ್ ಆಫ್ ಡೋರಾ ದ ಎಕ್ಸ್ಪ್ಲೋರರ್. ಈ ಥರ ಟ್ರೆಕ್ ಲೀಡರ್ ಇದ್ದರೆ ನಾವು ಮೇಲೆ ಹತ್ತದಂಗೆ. ಸ್ವಲ್ಪ ದೂರಕ್ಕೆ ಮಾತ್ರನೇ ಸ್ಟೆಪ್ಸ್ ಇರೋದು, ಆಮೇಲೆ ಹಾಗೆ ಹತ್ತಬೇಕು. ನೋಡೋಣ ಇಫ್ ಯು ಆರ್ ಸಕ್ಸಸ್ಫುಲ್. ಟ್ರೆಕ್ ಲೀಡರ್, ವೇರ್ ಇಸ್ ಆರ್ ಟ್ರೆಕ್ ಲೀಡರ್? Dora. ಟ್ರೆಕ್ ಲೀಡರ್ ಸ್ಪಿರಿಚುವಾಲಿಟಿ ಕಡೆ ಹೋಗ್ತಿದ್ದಾರೆ. ಅಲ್ಲಿದೆ, ಆ ಥರ ಇದೆ, ಈ ಥರ ಇಲ್ಲ, ಇದಿಷ್ಟೇ. ಅಲ್ಲಿ ತನಕ ಅಷ್ಟೇ ಅನ್ಕೊಂಬಂದ್ರೆ ಡಬ್ಬ ನಂಗೆ. ಎಸ್, ಇಲ್ಲೇ ಇದ್ದೀನಿ, ಬಾ. ದ ಫ್ಯಾಮಿಲಿ ಈಸ್ ಹೆಲ್ಪಿಂಗ್ ಅಸ್ ಲೀಡ್ ದ ವೇ. ಸೊ ಇದೊಂದು ಸ್ಟೋರಿ ಇದೆ. ನಾವು ಯಾವಾಗಲೇ ಟ್ರೆಕ್ ಮಾಡಬೇಕಾದ್ರೂ ಯಾವುದಾದ್ರೂ ಡಾಗ್ ನಮ್ಮನ್ನ ದಾರಿ ತೋರಿಸಿದ್ರೆ, ವಿಚ್ ಮೀನ್ಸ್ ಅ ಗಾಡ್ ಇಸ್ ಗೈಡಿಂಗ್ ಅಸ್ ದ ಪಾತ್ ಅಂತ. ಸೊ ನಮಗಿವತ್ತು 3 ನಾಯಿ ಸಿಕ್ಕಿದೆ, ವಿಚ್ ಇಸ್ ಹೆಲ್ಪಿಂಗ್ ಅಸ್ ಲೀಡ್ ಆರ್ ವೇ. ಇಟ್ಸ್ ಆಲ್ ಬಿಕಾಸ್ ಆಫ್ ಆರ್ ಟ್ರೆಕ್ ಮಾಸ್ಟರ್. ಅವರು ನಾಯಿಗೆ ಸ್ವಲ್ಪ ಪ್ರೀತಿ, ಸ್ವಲ್ಪ ಊಟ ಕೊಟ್ಟ ಮೇಲೆ ಡಾಗ್ಸ್ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಮೇಲೆ. ದ ನೆಕ್ಸ್ಟ್ ಚಾಲೆಂಜ್
ಇಲ್ಲಿ ಸ್ಟೆಪ್ಸ್ ಎಲ್ಲ ಬರೀ ಒಂದು ರೇಲಿಂಗ್ ಇದೆ, ಅದನ್ನ ಇಟ್ಕೊಂಡು ಹತ್ತಬೇಕು. ಆ್ಯಂಡ್ ಮೈ ಕೋ ಸಿಸ್ಟರ್ ಇಸ್ ಆಲ್ರೆಡಿ ರಿಗ್ರೆಟಿಂಗ್ ಯಾಕೆ ಬಂದೆ ನಾನು ಅಂತ. ಹೌ ಆರ್ ಯು ಫೀಲಿಂಗ್ ನಿಶಿ? ನೋ ವರ್ಡ್ಸ್, ಅಷ್ಟು ಚೆನ್ನಾಗಿದೆ ಟ್ರೆಕ್ ಅಂತ. Speechless, guys. ಆ್ಯಂಡ್ ದೆನ್ ಹೀಗೆ ಹೋಗಬೇಕು ಮೇಲೆಗೆ. ಆ್ಯಂಡ್ ದೇರ್ ಇಸ್ ದಿಸ್ ಗೈ ಹೂ ಇಸ್ ಟ್ರೈಂಗ್ ಟು ಪುಷ್ ಮೀ ಅಪ್. ಫುಲ್ ಫ್ಯಾಮಿಲಿ ದಾರಿ ತೋರಿಸ್ತಿದ್ದಾರೆ ನಮಗೆ. ಇಲ್ಲಿ ಎಷ್ಟು ಚೆನ್ನಾಗಿ ಡಸ್ಟ್ಬಿನ್ ಮಾಡಿದ್ರು, ಈ ಜನ ಹೊರಗಡೆನೇ ಹಾಕೋದು ಕಸನ. ಮ್ಯಾಡ್ ಪೀಪಲ್. ಈ ಫ್ಯಾಮಿಲಿ ಪಿಕ್ಚರ್. ಬನ್ನಿ ತುಂಬಾ ಸುಡ್ತಿದ್ದೀನಿ ನಾನು. ಅಣ್ಣ ಹಂಗೆ ಬನ್ನಿ. He's comparing me to a dog, yeah. ಇದು ನಿಶಿತಾ ಮೇಡಮ್ ಅವ್ರದ್ದು ಪರ್ಪಲ್ ಶೂಸ್. ಈಗ ಅವ್ರು ಅದನ್ನು ಡಬ್ಬಾ ಶೂಸ್ ಅಂತಿದ್ದಾರೆ. ಬೆಳಗ್ಗೆ ಹಾಕೋಬೇಕಾದ್ರೆ ಮೈ ಲ್ಯಾವೆಂಡರ್ ಶೂಸ್ ವಾವ್ ಅಂತಿದ್ರು. ದಿಸ್ ಈಸ್ ಹೌ ಅ ಟ್ರೆಕ್ ಲೀಡರ್ ಶುಡ್ ಬಿ ದೇರ್, ಇನ್ಸ್ಟ್ರಕ್ಟಿಂಗ್. ದೂರದಿಂದ ಹೆಲ್ಪಿಂಗ್ ಹ್ಯಾಂಡ್ ಎಲ್ಲ ಬರೀ ನಾಯಿಗಳಿಗೆ ಮಾತ್ರ, ಹ್ಯೂಮನ್ಸಿಗೆ ಇನ್ಸ್ಟ್ರಕ್ಷನ್ಸ್ ಅಷ್ಟೇ. ಕ್ಯೂಟಿ ಪಾಯ್. ಫೈನಲಿ ಹಿಲ್ ಟಾಪ್ ಬಂದ್ವಿ. ಟೆಂಪಲ್ ಹತ್ರ ಒಂದು ಹೋಗಬೇಕು. ಆ್ಯಂಡ್ ಹಿಯರ್ ಆರ್ ಆರ್ ಹೀರೋಸ್. ಇದು ಫಸ್ಟ್ ಹೀರೋ. ಇನ್ನೊಂದು ಹೀರೋ ನೋಡಿ ನಾಯಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆ ನಾಯಿ ದಾರಿ ತೋರಿಸ್ತಿರೋದಕ್ಕೆ ನಮ್ಮ ಟ್ರೆಕ್ ಲೀಡರ್ ಫೇವರ್ ಮಾಡ್ತಾ ಇದ್ದಾರೆ. ಫೇವರ್ ಎತ್ಕೊಂಡು ಹೋಗೋಣ ಮನೆಗೆ. ನೋಡಿ, ನಾನು ಅವ್ರಿಗಿಂತ ಮುಂಚೆ ಬಂದೆ. ಅದು ನನ್ನ ಜೊತೆನೇ ಬರೋದಂತೆ. ಬಾ ಹೋಗೋಣ. ಅಯ್ಯ ಬಾ, ನಡಿ. ಇದೇ ಟೆಂಪಲ್. ಇಲ್ಲಿ ಇಲ್ಲೊಂದು ಲೇಕ್ ಇದೆ. ಇಲ್ಲಿ ಒಂದು ಯಾರೋ ತೆಂಗಿನ ಮರ ನೆಟ್ಟಿದ್ದಾರೆ. ಅಲ್ಲಿ ಪುಟ್ ಮಿ ಅ ವಾಟರ್ ವೆನ್ ಯು ವಿಸಿಟ್ ಹಿಯರ್ ಪ್ಲೀಸ್ ಅಂತ ಹಾಕಿದ್ದಾರೆ. ದಟ್ಸ್ ವೆರಿ ನೈಸ್. ಯೂಶ್ವಲಿ ಪುರೋಹಿತರು ಇರ್ತಾರೆ ನಾವು ಬಂದಾಗೆಲ್ಲ, ಬಟ್ ಇವತ್ತು ಸ್ವಲ್ಪ ಪುರೋಹಿತರು ಸಿಗೋ ಡೌಟೇನೆ. ದೇವ್ರ ಗುಡಿ ಓಪನ್ ಆಗಿದ್ದರೆ ಸಾಕು. ಹೋಪ್ಫುಲಿ ದೇವ್ರ ಗುಡಿ ಓಪನ್ ಇರಬೇಕು ಅಷ್ಟೇ. ಯಾರು ಹಿಯರ್ ಪೂಜಾರಿನ ಸಂಪರ್ಕಿಸಿ ಅಂತಿದೆ, ಬಟ್ ಪಾಪ ಇಷ್ಟು ದೂರದಿಂದ ಸಂಪರ್ಕ ಮಾಡಿದ್ರೆ ಅವ್ರು ಬರೋಟಂತೆ. ನೋಡೋಕ್ಕೆ ಒಂಥರ ಖುಷಿ. ದೇವ್ರ ಗುಡಿ ಕ್ಲೋಸ್ ಆಗಿದೆ. ನಾವು ತುಂಬ ಲೇಟೇ ಬಂದಿದ್ದೀವಿ. ಮೇ ಬಿ ದೇವರಿಗೆ ನಾವು ಕೆಳಗೆ ಹೋಗಿನೇ ಪೂಜೆ ಮಾಡಿಸ್ಬೇಕಂತ ಇರಬೇಕು. ಮೇ ಬಿ ಕೆಳಗೆ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ತೀವಿ. ಇಲ್ಲಿ ಸದ್ಯಕ್ಕೆ ಕೈ ಮುಕ್ಕೊಂಡು ಹೊರಡ್ತೀವಿ, ಸ್ವಲ್ಪ ಹೊತ್ತು ವ್ಯೂ ಎಂಜಾಯ್ ಮಾಡಿ. ಎಸ್, ಕ್ಲೋಸ್ಡ್ ಇದೆ, ಬಟ್ ದ ವ್ಯೂ ಇಸ್ ಸೋ ಗುಡ್. ದೇವರ ಗುಡಿ ಕೈ ಮುಗ್ದಾಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಗುಡಿ ಇದೆ ಅಲ್ಲಿ ಮೇಲೆ, ಅಲ್ಲಿ ಕೈ ಮುಗ್ದು ಒಂದು ಸ್ವಲ್ಪ ಹೊತ್ತು ವ್ಯೂ ಎಂಜಾಯ್ ಮಾಡಿ ಮತ್ತೆ ಕೆಳಗಡೆಗೆ ಹೊರಡೋದು. ದೇವ್ರ ಮುಖ ನೋಡಿದಿದ್ರೆ ಇನ್ನೂ ಖುಷಿ ಆಗ್ತಿತ್ತೇನೋ, ಬಟ್ ಸ್ಟಿಲ್ ಇಟ್ ವಾಸ್ ಅ ಗುಡ್ ಒನ್. ಮೇಲೆ ಇರೋ ಗುಡಿಗೆ ಹೋಗಿ ಕೆಳಗಡೆ ಹೊರಡೋಣ. ಸಿಯಾ, ಬಾಯ್. ಇದು ಇನ್ನೊಂದು ಗುಡಿ. ಇಲ್ಲಿ ಲಿಂಗ ಮತ್ತು ಗಣೇಶನ ಮೂರ್ತಿ ಇದೆ ಒಳಗಡೆ. ಇದು ಲಾಕ್ ಆಗಿದೆ, ಬಟ್ ಮೇಲಿಂದ ನೋಡ್ಬೋದು. ಇಲ್ಲಿ ಒಳಗಡೆ ಎಷ್ಟು ತಣ್ಣಗಿದೆ ಅಂದರೆ, ಹೊರಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಟೆಂಪ್ರೇಚರ್ ನಿಮಗೆ ರೆಫ್ರಿಜರೇಟ್ರ್ ಒಳಗಡೆ ಬಂದಂಗೆ ಆಗುತ್ತೆ. ಸೊ ತುಂಬ ಪೀಸ್ಫುಲ್ ಆಗಿದೆ. ವರ್ಲ್ಡಲ್ಲಿ ಬರೀ ನಾವು 4 ಜನನೇ ಅನ್ನೋ ಫೀಲಿಂಗ್ ಇದೆ ನನಗೆ.
ಆ್ಯಂಡ್ ಇವರು ಕೂಡ ಇದ್ದಾರೆ. 4 ಇನ್ನೂ ಇಬ್ಬರೇ ಐತಲ್ಲ. ಓ ಸಾರಿ, ಇನ್ನು 3 ಜನ ಇದ್ದಾರೆ ನಮ್ಮ ಜೊತೆ. ಇಲ್ಲೊಬ್ರು, ಅಲ್ಲಿ ಹಿಂದೆ ಒಬ್ರು ಇದ್ದಾರೆ, ಇನ್ನೂ ಒಬ್ರು ಮಲಗಿರ್ಬೇಕಲ್ಲ ಸ್ವಲ್ಪ ದೂರದಲ್ಲಿ, ಇಲ್ಲ ನೀರಲ್ಲಿ ಮಲಗಿರ್ಬೇಕು. ಸೊ ಟೋಟಲಿ 7 ಜನನೇ ಇದ್ದೀವಿ ಈ ವರ್ಲ್ಡಲ್ಲಿ. ಇದೆ ಇನ್ನೊಂದು ಗುಡಿ ಹೊರಗಡೆಯಿಂದ. ಆ್ಯಂಡ್ ದಿಸ್ ಇಸ್ ದ ಲೊಕೇಶನ್. ನೋಡಿ guys, this is the view. ಎಷ್ಟು ಚೆನ್ನಾಗಿದೆ ಅಲ್ಲ. ಯು ಕ್ಯಾನ್ ಲಿಟ್ರಲಿ ಫೀಲ್ ದ ಹೋಲ್ ವರ್ಲ್ಡ್ ಇಸ್ yours. ಶಾಡೋ ಕೂಡ ನೋಡ್ಬೋದು ಅಲ್ಲಿ. ಕ್ಲೌಡ್ಸ್ ಮೂವ್ ಆಗ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ. ಸೊ ಈ ವ್ಯೂ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಮತ್ತೆ ಟ್ರೆಕ್ ಡೌನ್ ಮಾಡ್ತೀವಿ. ಅಲ್ಲಿಂದ ದೇವಸ್ಥಾನಕ್ಕೆ ಓಪನ್ ಇದ್ದರೆ ಹೋಗಿ ಬರ್ತೀವಿ. ಆ್ಯಂಡ್ ದಿಸ್ ಇಸ್ ಮೈ ಸ್ಕ್ವಾಡ್. ಸೇ ಹಾಯ್ ಗೈಸ್. 1 2 3. See the lake. See the sky. See Nishi. Who needs 360 camera when I have husband? ಏನಾಗಲ್ಲ ಬಾ, ಬಿ ಪಾಸಿಟಿವ್. ಜೈ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗ್ಬೇಕಲ್ವಾ? ಹೇಳ್ತೀನಿ ನಾನು ಇದು ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿರೋದಂತಾನೆ ಹೇಳ್ತೀನಿ, ಓಕೆನಾ? ಸೊ ಜನ ಹೇಳ್ಬೋದು ಏನಂತಾರೆ, ಇಲ್ಲಿ ಬರೋರು ಸೇಫ್ ಆಗಿ ಹತ್ತಾರೆ ಇಳಿತಾರೆ ಅಂತ, ಬಟ್ ಸ್ಟಿಲ್ ದ ಟ್ರೆಕ್ ಇಸ್ ವೆರಿ ಡಿಫಿಕಲ್ಟ್. ಹುಷಾರಾಗಿ ಹೋಗಿ ಹುಷಾರಾಗಿ ಬರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ವೆರಿ ಡಿಫಿಕಲ್ಟ್ ಅಲ್ಲ, ಡಿಫಿಕಲ್ಟ್. ಯಾ ಇಟ್ ಈಸ್ ಡಿಫಿಕಲ್ಟ್. ಯು ಹ್ಯಾವ್ ಟು ಬಿ ಸೇಫ್ ಅಂತ ಅಷ್ಟೇ ಅಲ್ಲ. Hiking, not to an extent but too much of nature. And this guy is still following us. Look here. ನಮ್ಮ ಕಾರ್ ನೋಡಿ ಅಲ್ಲಿದೆ, ಕಾಣಿಸುತ್ತಾ? ಎಸ್, ಅದು ನಮ್ಮ ಕಾರ್. ಸೊ ಫೈನಲಿ ಕೆಳಗೆ ಬಂದಿದ್ದೀವಿ. ಸಾಕಾಯಿತು. ನಾವು ಸ್ವಲ್ಪ ಬೇಗ ಹೊರಡಬೇಕಿತ್ತು. ಬೇಗ ಹೊರಟಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಬೆಟರ್ ಇರ್ತಿತ್ತು. ನಾವು ಸ್ವಲ್ಪ ಮಧ್ಯಾಹ್ನ ಹೊರಟಿರೋದ್ರಿಂದ ತುಂಬ ಬಿಸಿಲಿತ್ತು. ಬರಬೇಕಾದ್ರೆ ಪರವಾಗಿಲ್ಲ, ಬಟ್ ಸ್ಟಿಲ್ ಓಕೆ. ಸೊ ನಾನು ನಿಮಗೆ ಬೆಟ್ಟ ನಾವು ಹತ್ತಿದ್ದು ಮತ್ತೆ ತೋರಿಸ್ಬೇಕಾದ್ರೆ ನನ್ನ ಕಾಲೆಲ್ಲ ಶೇಕ್ ಆಗ್ತದೆ. ಒಂದು ನಿಮಿಷ. ಇದೇ ಬೆಟ್ಟ ನಾವು ಹತ್ತಿದ್ದು. ಪೀಕಿಗೆ ಹೋಗಿ ಫೋಟೋಸ್ ತೊಗೊಂಡಿದ್ದು. ಹಾಂ, ಸೊ ಫೈನಲಿ ಫಸ್ಟ್ ಡೆಸ್ಟಿನೇಷನ್ ಇಸ್ ಡನ್. ಸೊ ಈಗ ನೆಕ್ಸ್ಟ್ ನಾವು ಸಂಗಮ ಹೋಗೋಣ ಅಂತ ಇದ್ದೀವಿ. ಸೊ ಫಸ್ಟ್ ಇಲ್ಲಿ ಕೆಳಗಡೆ ಇರೋ ದೇವಸ್ಥಾನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಸಂಗಮ ಹೊರಡ್ತೀವಿ. ಓಕೆ, ಸಿ ಯು ದೆನ್, ಬಾಯ್. ನಾವು ಕೆಳಗಿನ ದೇವಸ್ಥಾನಕ್ಕೆ ಹೋದಾಗ ಆಕ್ಚುಲಿ ದೇವಸ್ಥಾನ ಬಂದು ತುಂಬಾ ರಿನೋವೇಟ್ ಮಾಡಿದ್ರು. ಲಾಸ್ಟ್ ಟೈಮ್ಗೂ ಇವಾಗ್ಲೂ ತುಂಬಾ ಡಿಫ್ರೆನ್ಸ್ ಇತ್ತು. ಅಂಡ್ ಜಾಸ್ತಿ ಜನ ಕೂಡ ಇರ್ಲಿಲ್ಲ, ಹಾಗಾಗಿ ನಮ್ದು ಬೇಗ ದರ್ಶನ ಕೂಡ ಆಯ್ತು. ಆದ್ರೆ ನಾವು ತಡೆ ಎಲ್ಲ ಹೊಡ್ಸಕ್ ಹೋಗ್ಲಿಲ್ಲ ಈ ಸಾರಿ, ಬಿಕಾಸ್ ನಮಗ್ ಟೈಮ್ ಇರ್ಲಿಲ್ಲ ಅಂತ ಹೇಳಿ. ದೇವಸ್ಥಾನದ ಸರೌಂಡಿಂಗ್ ಅಲ್ಲೇ ವಾಶ್ರೂಮ್ ಸಹ ಇದೆ ಅಲ್ಲಿ. ನಾವು ದೇವರ ದರ್ಶನ ಮುಗಿಸ್ಕೊಂಡು ಇವಾಗ ಊಟ ಮಾಡಕ್ ಹೊರಟಿದ್ದೀವಿ. ಸಂಗಮ ಇನ್ನ ಡೌಟ್ ಅಲ್ಲಿದೆ, ಬಿಕಾಸ್ 5 o'clock ಕ್ಲೋಸಿಂಗ್. ನಾವು ಅಷ್ಟೊತ್ತಿಗೆ ರೀಚ್ ಆಗ್ತೀವ ತಿನ್ಬಿಟ್ಟು ಇನ್ನ ಗೊತ್ತಿಲ್ಲ. ಸೊ ನೋಡೋಣ, ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಇನ್ ಕೇಸ್
ಟೈಮ್ ಆಗಿದ್ರೆ ಇಲ್ಲ ಹೋಗಕ್ ಬಿಡಲ್ಲ ಅಂದ್ರೆ ನಾನು ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿರ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ತಿನ್ನಕ್ ಹೋಗೋಣ, ಆಮೇಲೆ ಸಂಗಮಾಗ್ ಹೋಗೋಣ. ಅಣ್ಣ ಹೇಗಿತ್ತು ನಿಮ್ಗೆ ಟ್ರೆಕ್ಕಿಂಗ್? ಇಟ್ ವಾಸ್ ಗುಡ್. ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಆಯಿತು, ಮಾಡ್ತೀನೋ ಇಲ್ಲೋ ಅನ್ನಿಸ್ತು. ಬಟ್ ಅಲ್ಲಿ ಹೋಗಿ ಒಂದ್ಸರಿ ದರ್ಶನ ಆದ್ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಬಂತು. ನೈಸ್. ಇಳಿಬೇಕಾದ್ರೆ ಚೆನ್ನಾಗಿತ್ತಲ್ವಾ? ಇಳಿಬೇಕಾದ್ರೂ ಚೆನ್ನಾಗಿತ್ತು. ಐ ಥಾಟ್ ಇಟ್ ತುಂಬ ಸ್ಲಿಪ್ಪರಿ ಇರುತ್ತೆ ಅಂತ ಹೇಳಿ, ಬಟ್ ಆ್ಯಕ್ಚುಲಿ ಅಷ್ಟೊಂದು ಸ್ಲಿಪ್ ಆಗಲಿಲ್ಲ, ನಾರ್ಮಲ್ ಆಗಿ ಹೋಯ್ತು. ಸೊ ಇಟ್ ವಾಸ್ ಓವರ್ ಆಲ್ ವೆರಿ ವೈಲ್ಡ್ ಎಕ್ಸ್ಪೀರಿಯನ್ಸ್. ವೈಲ್ಡ್ ಎಕ್ಸ್ಪೀರಿಯನ್ಸ್, ನೈಸ್. ನಿಶಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಇನ್ನೊಂದು ಸರಿ ಹೇಳು. ದೀರು 1 ಪಾಯಿಂಟ್ ಅಂತೂ ನನ್ನನ್ನು ಎಳ್ಕೊಂಡು ಲಿಟ್ರಲಿ ಗೈಸ್, ಇದು ನಿಶಿದ ಡೈಲಾಗ್. ನಂಗೆ ನಿಮ್ ಮೇಲೆ ಭರೋಸಾ ಇಲ್ಲ ಅಂತ ಹೇಳಿ ದೀರು ಕೈ ಬಿಟ್ಟಿಲ್ಲ ಅವಳು. ಇಬ್ರ ಮೇಲೆ ಭರೋಸಾ ಇಲ್ಲ, ನನ್ ಮೇಲೂ ಇಲ್ಲ ಅಂದ್ಬಿಟ್ಲು. ಮೇಲೆ ಇಲ್ಲ, ಗಂಡನ ಮೇಲೆ ಇಲ್ಲ ಭರೋಸಾ. ಮತ್ತೆ ನೀನ್ ಎಷ್ಟು ಸತಿ ಹತ್ತಿದ್ಯಾ? ದೀರು ಬರಿತಾನೆ ಹತ್ತಿರೋದು ಜಾಸ್ತಿ. ನಾನು ಹತ್ತಿದ್ದೀನಲ್ಲ. ಅದೇನ್ ಗೊತ್ತಾ, ನಿನ್ ಮೇಲೆ ನಾನ್ ಮತ್ತೆ ಜಾಸ್ತಿ ಭಾರ ಆಗ್ಬಿಟ್ರೆ ಮತ್ತೆ ನೀನು ನಾನು ಒಟ್ಟಿಗೆ ಬಿದ್ಬಿಟ್ರೆ ಐ ಹ್ಯಾವ್ ಸೀನ್ ಯು ಸ್ಟ್ರಾಂಗ್. ಸಂಗಮಕ್ಕೆ ಚೆಕ್ ಪಾಯಿಂಟ್ ಯಾಕೆ? ನಾವು ಊಟ ಮಾಡ್ಕೊಂಡ್ವಿ, ಊಟ ಚೆನ್ನಾಗಿತ್ತು. ಯಾವ್ದೋ ವೆಜ್ ರೆಸ್ಟೋರೆಂಟ್. ನಂಗೆ ತಿಂದ ಅರ್ಧ ಆದ್ಮೇಲೆ ನೆನಪಾಯ್ತು ನಾನು ವಿಡಿಯೋ ಮಾಡಿಲ್ಲ ಅಂತ. ಸೊ ಊಟ ಮಾತ್ರ ತೋರ್ಸಕ್ಕಾಯ್ತು. ದ ರೆಸ್ಟೋರೆಂಟ್ ವಾಸ್ ವೆರಿ ನೈಸ್. ಅಲ್ಲಿ ಕ್ಯಾಶಿಯರ್ ಕೂತವ್ರು ಕೂಡ ಹಿ ವಾಸ್ ವೆರಿ ಫ್ರೆಂಡ್ಲಿ. ಅವ್ರನ್ನ ಸಂಗಮದ್ ಕೇಳಿದೆ ಏನು ಹೋಗ್ಬೋದಾ ಅಂತ. ಅವ್ರು ಹೇಳಿದ್ರು ವೀಕೆಂಡ್ಸ್ ಅಲ್ವಾ, ಸ್ವಲ್ಪ ಎಣ್ಣೆ ಪಾರ್ಟೀಸ್ ಇರ್ತಾರೆ, ಬೇಗ ಹೋಗಿ ಬೇಗ ಬಂದ್ಬಿಡಿ, ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ ಅಂತ. ಸೊ ನೋಡ್ಬೇಕು ಅಲ್ಲಿ ಹೋಗಿ ಓಪನ್ ಇರುತ್ತಾ ಇಲ್ಲ ಬಿಡ್ತಾರಾ ಅಂತ, ನಮ್ಗೂ ಸರಿ ಗೊತ್ತಿಲ್ಲ. ಸೊ ನೋಡುವ ಹೇಗೆ ಅಂತ. ಬಾಯ್ ಹೇಳು. ನಾವು ಸಂಗಮ ಬಂದಿದ್ದೀವಿ, ಬಟ್ ಆ್ಯಕ್ಚುಲಿ ನೀರು ತುಂಬ ಜಾಸ್ತಿ ಇರೋದ್ರಿಂದ ತುಂಬ ಜಾಸ್ತಿ ಅಲ್ಲ, ಜಾಸ್ತಿ ಇದೆ. ಸೊ ಬಿಡ್ತಿಲ್ಲ ಯಾರನ್ನೂ ಇಳಿಯೋಕ್ಕೆ. ದಾರ ಕಟ್ಟಿದ್ದಾರೆ, ಎಲ್ಲೋ ದಾರ ನಿಮಗೆ ಕಾಣಿಸುತ್ತೆ. ಅಷ್ಟು ಮಾರ್ಗವರೆಗೂ ಮಾತ್ರನೇ ಹೋಗ್ಬೋದು. ಆ ಕಡೆ ಆಳ ಇದೆ ಅನಿಸುತ್ತೆ, ಹೋಗೋಕ್ಕಿಲ್ಲ. ಇಲ್ಲಿ ತೆಪ್ಪ ಇದೆ, ಬಟ್ ನಾವು ಆಲ್ರೆಡಿ ತುಂಬ ಲೇಟಾಗಿ ಬಂದಿರೋದ್ರಿಂದ ತೆಪ್ಪನೂ ಐ ಡೌಟ್ ವರ್ಕ್ ಆಗೋದು. ಸೊ ಎಸ್, ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಆ ಬದಿಗೆ ಹೋಗಿದ್ವಿ. ಅಲ್ಲಿ ವುಡ್ ಕಾಣಿಸ್ತಿದ್ಯಲ್ಲ, ಆ ಕಡೆ ಸೈಡ್ ನಡ್ಕೊಂಡು ಹೋಗಿದ್ವಿ. ಆ ಕಡೆ ಮೇಕೆದಾಟಿಗೆ ಹೋಗೋಕೆ ಒಂದು ಬಸ್ ನಿಲ್ತಿತ್ತು, ಬಟ್ ಲೇಟ್ ಆಗಿರೋದ್ರಿಂದ ಆ ಬಸ್ ಆ ಕಡೆ ಸೈಡ್ ಹೋಗೋದಿಲ್ಲ. ಈ ಕಡೆನೂ ಹೋಗೋಕ್ಕಾಗಲ್ಲ. ಇವಾಗ ನಾವೇನಾದ್ರು ಮೇಕೆದಾಟು ಹೋಗ್ಬೇಕಂದ್ರೆ ಮೇ ಬಿ ಅವ್ರು ತೆಪ್ಪ ಯೂಸ್ ಮಾಡ್ತಿದ್ರು ಅನಿಸುತ್ತೆ. ನಾವು ಇವಾಗ ಸದ್ಯಕ್ಕೆ ಇಲ್ಲಿ ನೀರಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಮನೆಗೆ ಹೊರಡ್ತೀವಿ. ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಸನ್ಸೆಟ್ ಎಂಜಾಯ್ ಮಾಡ್ಬೋದಿತ್ತು ಅನಿಸುತ್ತೆ, ಬಟ್ ಇಟ್ಸ್ ಫೈನ್. ಇವನ್ ದಿಸ್ ಇಸ್ ಗುಡ್. ಹಾಯ್ ಹಸ್ಬೆಂಡ್. ಫುಲ್ಲು ಇದಾಗಿ ಆಗಿ ನಾವು ಊಟ ಮಾಡಿದ ಕಡೆ ಹೇಳಿದ್ರು ಓಪನ್ ಇರ್ಬೋದು ಅಂತ, ಬಟ್ ಇಲ್ಲಿ 5:15ಗೆ ಕ್ಲೋಸ್. ಆಲ್ಮೋಸ್ಟ್ 5:40ಗೆಲ್ಲ ಎಲ್ಲರನ್ನೂ ಓಡಿಸ್ತಿದ್ದಾರೆ, ನಡೀರಿ ಇಲ್ಲ ಗೇಟ್ ಲಾಕ್ ಆದರೆ 500 ರೂಪೀಸ್ ಫೈನ್ ಅಂತ. ಸೊ ನೀವು ಆದಷ್ಟು ಸ್ವಲ್ಪ ಬೇಗ ಬರೋಕ್ಕೆ ಪ್ಲ್ಯಾನ್ ಮಾಡಿ. ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದರೆ ನಂಗೆ ಅನಿಸುತ್ತೆ 2 ಕವರ್ ಮಾಡ್ಬೋದು. ಸೊ ಇಟ್ ಈಸ್ ಆಲ್ ಅಪ್ ಟು ಯು. ಇನ್ನು ಬೇಗ ಬಂದಿದ್ದಿದ್ರೆ ಮೇ ಬಿ ಎಲ್ಲ ಕವರ್ ಮಾಡ್ಬೋದಿತ್ತು ಅನಿಸುತ್ತೆ. ನಾವು ಲೇಟ್ ಆಗಿದ್ದರಿಂದ ಇಲ್ಲಿ ಬರೋದೇ 5:30 ಆಗೋಯಿತು. ಇಲ್ಲಿ ಬರೀ 10 ಮಿನಿಟ್ಸ್ ಇದ್ವಿ ಅಷ್ಟೇ. ಅವರು 5:40ಗೆಲ್ಲ ಎಲ್ಲರಿಗೂ ಕಾರ್ ತೊಗೋಬೇಕು. ಇನ್ ಕೇಸ್ ಕಾರ್ ನಾವು ಹೊರಗಡೆ ಗೇಟಿಂದ ತೆಗಿಲಿಲ್ಲ ಅಂದರೆ 500 ರೂಪೀಸ್ ಫೈನ್ ಅಂತ ಹೇಳಿದರು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಕಾಲಿಟ್ಬಿಟ್ಟು ಹೊರಡೋಣ, ಮೇ ಬಿ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೊರಟಿದ್ದೀವಿ. ಬಟ್ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ. ಒಂದು 10 ಗಂಟೆಗೆ ನೀವು 10 ಗಂಟೆ ಅಲ್ಲ 9 ಗಂಟೆಗೆ ನೀವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ಗಂಟೆಗೆಲ್ಲ ವಾಪಸ್ ಬಂದರೆ 2 ಗಂಟೆ ಅಷ್ಟರಲ್ಲಿ ಊಟ ಆಗಿ ಆಮೇಲೆ ಒಂದು 3 hours ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 40 ಮಿನಿಟ್ಸ್ ಆಯಿತು. ಸೊ ಹಾಗಾಗಿ ನೀವು
ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ದಿಸ್ ಇಸ್ ಸಂಗಮ. ಚಲೋ ದೆನ್ ಲೆಟ್ಸ್ ಗೋ ಹೋಮ್. ಬಾಯ್. ಹೆಲೋ ಗೈಸ್, ಸೊ ನಾವು ಮನೆಗೆ ಬಂದ್ವಿ. ನಮಗೆ ಸಂಗಮದಿಂದ ಆಲ್ಮೋಸ್ಟ್ 2.5 hours ಆಯಿತು ನಮ್ಮ ಮನೆ ರೀಚ್ ಆಗೋಕ್ಕೆ. ಈ ಟ್ರಿಪ್ ಒಂಥರ ಚೆನ್ನಾಗಿತ್ತು. ಇನ್ನು ಏನೇನು ಮಿಸ್ ಆಯಿತು ಅಂದರೆ, ನಾವು ಶ್ರೀ ಕ್ಷೇತ್ರ ಕಬ್ಬಾಳಮ್ಮ ಟೆಂಪಲಲ್ಲಿ ಮೇಲೆ ಏನಂತಾರೆ, ಮೇಲೆ ನಾವು ಬೆಟ್ಟ ಹತ್ತಿದಾಗ ಅಲ್ಲಿ ದೃಷ್ಟಿ ತೆಗಿತಾರೆ, ಅದೊಂದು ಮಿಸ್ ಆಯಿತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಎಲ್ಲ ಡೇಸ್ ಪುರೋಹಿತರು ಇರ್ತಾರೆ ಅಂತ. ಬಟ್ ದೆನ್ ಆಮೇಲೆ ಗೊತ್ತಾಯಿತು ಪುರೋಹಿತರು ಬರೀ ಯಾವ ಡೇ, ಟ್ಯೂಸ್ಡೇ, ಫ್ರೈಡೇ ಮತ್ತು ಸಂಡೇ, ಈ 3 days ಮಾತ್ರ ಇರೋದು ಮಾರ್ನಿಂಗ್ ಟೈಮ್ಸ್ ಅಂತ ಟಿಲ್ ಆಫ್ಟರ್ನೂನ್ವರೆಗೂ. ಬಟ್ ಅದೊಂದು ಮಿಸ್ ಆಯಿತು. ಅದೊಂದು ಬಿಟ್ಟರೆ ಮತ್ತು ಇನ್ನೊಂದು ಸಂಗಮದಲ್ಲಿ ಜಾಸ್ತಿ ಹೊತ್ತು ನಮಗೆ ನೀರಲ್ಲಿ ಆಡೋಕ್ಕೆ ಸಿಗಲಿಲ್ಲ. ಇವೆರಡು ಬಿಟ್ಟರೆ ಓಕೆ. ನಾವು ಹೋಗಿದ್ದ ಟೈಮಿಗೆ ಐ ಥಿಂಕ್ ಇಟ್ ವಾಸ್ ಓಕೆ ಓನ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಹೊರಡಿ, ಸೊ ದಟ್ ನೀವು ಹತ್ತಬೇಕಾದ್ರೆ ಬಿಸಿಲು ಅಷ್ಟು ತಟ್ಟಲ್ಲ ನಿಮಗೆ. ಆ್ಯಂಡ್ ಆಲ್ಸೋ ಏನಾದರೂ ಮಳೆ ಸೀಸನ್ ಅಂದರೆ ಈ ಶೂ ಸ್ವಲ್ಪ ಅವಾಯ್ಡ್ ಮಾಡಿ, ಏನಕ್ಕಂದರೆ ಫುಲ್ ಸ್ಲಿಪ್ಪರಿ ಇರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ನೀವು ಸಮ್ಮರ್ ಟೈಮ್ಸ್ ಹೋಗ್ತೀರಾ ಅಂದರೆ ಸನ್ಸ್ಕ್ರೀನ್ ಕ್ಯಾರಿ ಮಾಡಿ ಮತ್ತು ಹ್ಯಾಟ್ಸ್ ಕ್ಯಾರಿ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಮತ್ತು ವಾಟರ್ ಬಾಟಲ್ಸ್ ಕೂಡ ನಾವು ಸ್ವಲ್ಪ ಕಮ್ಮಿ ತೊಗೊಂಡು ಹೋಗಿದ್ವಿ, ಹಾಗಾಗಿ ನಮಗೆ ಅದು ಸಾಕಾಗಲಿಲ್ಲ. ಮೇಲೆ ನಿಮಗೆ ಎಲ್ಲೂ ಅಂಗಡಿ ಥರನೂ ಇಲ್ಲ ನೀರು ಬೇಕೇ ಬೇಕು ಅಂದರೆ. ಸೊ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ, ಬಟ್ ಇಳಿಬೇಕಾದ್ರೆ ಸ್ವಲ್ಪ ನಿಮಗೆ ತುಂಬ ಈಸಿ ಅನಿಸುತ್ತೆ ಕಂಪ್ಯಾರಿಟಿವ್ಲಿ, ಅಷ್ಟು ಸುಸ್ತಾಗಲ್ಲ. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ನಾವು ಮೇಲೆ ಹತ್ತಿದಾಗ 2 ಗುಡಿ ಇತ್ತು. ಒಂದು ಮುಂದೆ ಇರೋದು ಕಬ್ಬಾಳು ದುರ್ಗಾ ಗುಡಿ, ಅದು ಗಾಡೆಸ್ ದೇವ್ರದ್ದು. ಹಿಂದೆ ಇರೋದು ಭೀಮೇಶ್ವರ, ಅದು ಶಿವಲಿಂಗ. ಅದು ಸೊ ಮುಂದೆ ದೃಷ್ಟಿ ತೆಗಿತಾರೆ, ನಿಂಬೆ ಹಣ್ಣಲ್ಲಿ ದೃಷ್ಟಿ ತೆಗೆದ್ಬಿಟ್ಟು ಆಮೇಲೆ ನೀರು ಹಾಕ್ತಾರೆ. ಅಲ್ಲಿ ನೀರು ಹಾಕಿದಾಗ ನಿಮಗೆ ಸಿಗೋ ರಿಲೀಫ್ ಇನ್ನೆಲ್ಲೂ ಸಿಗಲ್ಲ, ಬಿಕಾಸ್ ಅಷ್ಟು ಕಷ್ಟಪಟ್ಟು ಹತ್ತು ಬಂದಿರ್ತೀರ. ಸೊ ಅದು ಏನೋ ಅಚೀವ್ ಮಾಡಿದಂಗೆ ಫೀಲ್ ಬರುತ್ತೆ. ಅದ್ರ ಹಿಂದೆ ಭೀಮೇಶ್ವರ ಗುಡಿ ಇದೆ, ಸೊ ಅಲ್ಲಿ ತಡೆ ಕೂಡ ಹೊಡಿತಾರೆ. ಈ ಅಮಾವಾಸ್ಯೆ ಪೂರ್ಣಿಮಾ ದಿನ ತುಂಬ ಜನ ಬರೋದು ನೋಡಿದ್ದೀನಿ. ಸೊ ಹಾಗಾಗಿ ಈ 2 days ಬಂದ್ಬಿಟ್ಟು ವೆರಿ ಸ್ಪೆಷಲ್ ಅವರಿಗೆ. ಆ್ಯಂಡ್ ಈ ಟೆಂಪಲ್ಸ್ ಏನಿದೆ, ಇದು ತುಂಬ ಹಳೇ ಕಾಲದ ಟೆಂಪಲ್ಸ್, ಈ ರಾಜ ಆಳ್ದಾಗೆಲ್ಲ ಇದ್ದಿದ್ದ ಟೆಂಪಲ್ಸ್ ಇದು. ಸೊ ಹಾಗಾಗಿ ತುಂಬ ಸ್ಪೆಷಲ್. ಏನು ಕಸ ಕ್ಯಾರಿ ಮಾಡಿರ್ತೀರೋ ಅದನ್ನು ನಿಮ್ಮ ಬ್ಯಾಗಲ್ಲಿ ಹಾಕೊಬಂದು ಡಸ್ಟ್ಬಿನ್ಗೆ ಹಾಕಿ. ಅಲ್ಲಿ ಮಾತ್ರ ಲಿಟರ್ ಮಾಡಬೇಡಿ. ನಾವು ತುಂಬ ಕಡೆ ನೋಡಿದ್ವಿ, ಡಸ್ಟ್ಬಿನ್ಗಂತಾನೆ ಒಂದು ಬ್ಯಾಗ್ಸ್ ಇಟ್ಟಿದ್ರು ಕೂಡ ಅಕ್ಕಪಕ್ಕ ಬರೀ ಪ್ಲಾಸ್ಟಿಕ್ಸೇ ಇತ್ತು. ಹಾಗಾಗಿ ನೀವು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಇದು ನಮ್ಮ ಟ್ರಿಪ್ ಆಯಿತು. ಇಟ್ ವಾಸ್ ಅ ಮೆಮೊರೇಬಲ್ ಒನ್, ಲಾಟ್ ಆಫ್ ಫನ್, ತುಂಬ ಚೆನ್ನಾಗಿ ಕೂಡ ಇತ್ತು. ಸೊ ಹಾಗಾಗಿ ಎಸ್, ದಿಸ್ ಇಸ್ ಆರ್ ಕಬ್ಬಾಳಮ್ಮ ಟ್ರಿಪ್. ಆ್ಯಂಡ್ ಆಲ್ಸೋ ನಮ್ಮದು ಏನಂತಾರೆ ಸಂಗಮ ಕೂಡ ನೋಡ್ದಾಗಾಯ್ತು, ಅಷ್ಟೇ ಎಂಜಾಯ್ ಮಾಡ್ಲಿಕ್ಕೆ ಆಗಲಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ನನ್ನ ಕಸಿನ್ಸ್ ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗಲೂ ನಾನು ವ್ಲಾಗ್ ಮಾಡ್ತೀನಿ, ಆಗ ಇನ್ನಷ್ಟು ಫನ್, ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಬೋದು ನೀವು. ಆ್ಯಂಡ್ ಥ್ಯಾಂಕ್ ಯು ಆಲ್. ಶುಭರಾತ್ರಿ. ಬಾಯ್ ಬಾಯ್. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಫಾರ್ ಮೋರ್ ಕಂಟೆಂಟ್. ಇನ್ನು ಯುನೀಕ್ ಆಗಿ, ಇನ್ನು ಕ್ರಿಯೇಟಿವ್ ಆಗಿ ನಾವು ಏನು ವ್ಲಾಗ್ ಮಾಡ್ಬೋದು ಅಂತ ಐ ಕ್ಯಾನ್ ಟ್ರೈ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.